ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ವ್ಲಾಗ್ ಕನ್ನಡ. ನಾನು ಉಮಾ. ಫ್ರೆಂಡ್ಸ್, ಇದು ಬಂದು ಶನಿವಾರದ ದಿನದ ವ್ಲಾಗು. ಬೆಳಿಗ್ಗೆಯಿಂದನೇ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಂತ ಹೇಳಿದ್ರೆ ನನ್ನ ಜೀವನದ ಅತ್ಯಂತ ಸುಂದರ ಕ್ಷಣಗಳು ಈ ವಿಡಿಯೋದಲ್ಲಿ ಇದೆ. ತುಂಬ ಅಂದರೆ 15 ವರ್ಷಗಳ ನಂತರ ನನ್ನ ನೆಚ್ಚಿನ ಸರ್ರು ಮತ್ತು ಮೇಡಮ್ಮು ಮತ್ತು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಿರುವಂಥ ದಿನ ಇದು. ಈ ಕ್ಷಣ ಬಂದು ನನ್ನ ಒಬ್ಬಳಿಗೆ ಅಂತ ಅಲ್ಲ, ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಇದ್ದೇ ಇರುತ್ತೆ. ಸೊ ಆ ಸುಂದರ ಕ್ಷಣಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ. ಸೊ ನಾನು ನೆನ್ನೆನೇ ಅಂದರೆ ಶುಕ್ರವಾರ ದಿನವೇ ಮೈಸೂರಿಂದ ಬಂದಿದ್ದೆ ಊರಿಗೆ. ಅಂದರೆ ಶನಿವಾರ ಸ್ವಲ್ಪ ಬೇಗನೆ ಹೊರಡಬೇಕಿತ್ತು. ಸೊ ಹಾಗಾಗಿ ಬೆಳಿಗ್ಗೆ ಎದ್ದು ಸ್ವಲ್ಪ ರೆಡಿ ಆಗೋಕ್ಕೆ ನೀರೆಲ್ಲ ಕಾಯಿಸ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ನನಗಂತೂ ತುಂಬಾ ಖುಷಿ ಆಗ್ತಿತ್ತು. ಎಷ್ಟು ಬೇಗ ನಾನು ಆ ಜಾಗಕ್ಕೆ ಹೋಗ್ತೀನೋ, ಸ್ಕೂಲ್ ಹತ್ರ ಹೋಗ್ತೀನೋ ಅಂತ ತುಂಬಾ ಖುಷಿ ಆಯಿತು. ಸೊ ಹಾಗಾಗಿ ಬೇಗ ಎದ್ದು ಸ್ವಲ್ಪ ಎಲ್ಲ ಕೆಲಸಗಳನ್ನೂ ಮುಗಿಸಿ ಹೊರಡೋಕ್ಕೆ ರೆಡಿ ಆಗ್ತಾ ಇದ್ದೀನಿ. ಈ ಕಡೆ ನನ್ನ ಮಗನಿಗೂ ಸ್ವಲ್ಪ ಹುಷಾರಿರಲಿಲ್ಲ. ಒಂದು 2 ದಿನದಿಂದ ಅವನಿಗೂ ಸ್ವಲ್ಪ ಹುಷಾರಿಲ್ಲ. ಬೆಳಿಗ್ಗೆ ಟೈಮೆಲ್ಲ ಚೆನ್ನಾಗಿರ್ತಿದ್ನ, ರಾತ್ರಿ ಟೈಮು ಒಂದು 7 ಗಂಟೆ 8 ಗಂಟೆ ಆಗ್ತಿತ್ತು ಅನ್ನೋ ಅಷ್ಟರಲ್ಲಿ ಜ್ವರ ಬಂದುಬಿಡ್ತಿತ್ತು. ಸೊ ಹಾಗಾಗಿ ಅವನಿಗೂ ಕೂಡ ಸ್ವಲ್ಪ ದೃಷ್ಟಿ ತೆಗಿಯೋಣ ಅಂತ ಅದನ್ನು ಕೂಡ ತೆಗಿಸ್ತಾ ಇದ್ದೀವಿ. ಅಂದರೆ ನಮ್ಮ ಸೈಡು ಈ ಥರ ಕಾರ್ಲಂಜಿ ಅಂತ ಹಾಕ್ತಾರೆ, ಕೆಲವು ಸೈಡು ಮೊಗೆ ಅಂತ ಹಾಕ್ತಾರೆ, ಕೆಲವು ಸೈಡು ದೃಷ್ಟಿ ತೆಗಿಯೋದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನು ಕೂಡ ಹಾಕ್ಸ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕಿಸ್ತಾ ಇದ್ದೀನಿ. ಇನ್ನೆನ್ನೆ ಅಂದರೆ ನಾನು ಶುಕ್ರವಾರ ದಿನ ಬಂದಾಗ ಅತ್ತೆ ಮನೇಲೂ ಕೂಡ ಆಂಟಿ ಹಾಕಿದ್ರು. ಆವಾಗಲೂ ಕೂಡ ಈ ಥರ ಕಚ್ಕೊಂಡಿದೆಯಲ್ಲ, ಆ ಥರ ಕಚ್ಕೊಬಿಟ್ಟಿತ್ತು. ಈ ಥರ ಕಚ್ಕೊಂಡಾಗ ಪಾಪುಗಳು ಎದ್ರುಕೊಂಡಿದ್ದಾರೆ ಅಂತ ಅರ್ಥ. ಸೊ ನಮ್ಮ ಸೈಡು ಅದು ಆವಾಗಿನಿಂದನೂ ನಂಬ್ಕೊಂಡು ಬಂದಿರೋದು. ಸೊ ಪಾಪುಗೂ ಕೂಡ ಮೊಗೆ ಎಲ್ಲ ಹಾಕಿಸ್ಬಿಟ್ಟು ನಾನು ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಅಂದರೆ ನಾನು ಡೈರೆಕ್ಟು ರೆಡಿಯಾಗಿ ಆಂಟಿ ಮನೆ ಹತ್ರ ಬಂದೆ. ಸ್ವಲ್ಪ ಮಾವನ್ನ ಬಿಟ್ಕೊಡಿ ಅಂತ ಹೇಳ್ಬಿಟ್ಟು. ಇನ್ನು ಆಂಟಿ ಮನೆ ಹತ್ರನೂ ಕೂಡ ಅಳ್ಳಾಡ್ತಾಯಿದ್ರು. ಅಂದರೆ ಹರಳೆಣ್ಣೆ, ಕೈ ಎಣ್ಣೆ ಅಂತ ಏನು ಹೇಳ್ತಿದ್ವಿ, ಅದನ್ನು ಅಳ್ಳನ್ನ ಬೇಯಿಸ್ತಾಯಿದ್ರು. ನೈಟೆಲ್ಲ ಬೇಯಿಸಿ ಇಲ್ಲಿ ನೋಡಿ ಸ್ವಲ್ಪ ಎಣ್ಣೆ ಬಂದಿದೆ. ಒಂದು 7 ಗಂಟೆ ಆ ಥರನೇ ಮಾವನ ಹತ್ರ ಎತ್ತಿ ಕೊಟ್ಟು ಕಳಿಸಿದೆ. ಇನ್ನು ನಮ್ಮ ಅಪ್ಪ ಅಮ್ಮನೂ ಕೂಡ ಸ್ವಲ್ಪ ಗದ್ದೆ ಹತ್ರ ಹೋಗ್ತೀವಿ, ಅಲ್ಲಿಂದ ಬಂದಮೇಲೆ ಎತ್ಕೊಂಡು ಬರ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಮಾವನ ಹತ್ರ ಮನೆ ಹತ್ರ ಕಳಿಸಿದೆ. ಈ ಕಡೆ ಆಂಟಿ ಅಂದರೆ ಅತ್ತೆ ಮತ್ತು ಅವರಮ್ಮ ನಮ್ಮ ಅಜ್ಜಿನೂ ಕೂಡ ಅಳ್ಳಾಡ್ತಾಯಿದ್ರು, ಅಂದರೆ ಅಳ್ಳನ್ನು ಬೇಯಿಸ್ತಾಯಿದ್ರು. ಸೊ ನಾನು ಅದನ್ನು ನೋಡಿಕೊಂಡು ಈ ಕಡೆ ನಮ್ಮ ಮಾವನು ಕೂಡ ನನಗೆ ಡ್ರಾಪ್ ಮಾಡೋಕ್ಕೆ ಬಂದರು. ಇವತ್ತಂತಂದರೆ ಶನಿವಾರ ದಿನ ಬೆಳಿಗ್ಗೆನೇ ಫುಲ್ಲು ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಫುಲ್ಲು ಮೋಡ ಇತ್ತು, ಹನಿನೂ ಕೂಡ ಬೀಳ್ತಾ ಇತ್ತು. ಇದು ನೋಡಿ ನಮ್ಮೂರಿನ ಈಶ್ವರನ ದೇವಸ್ಥಾನ. ಇನ್ನು ನಾವು ಬಂದು 9 ಗಂಟೆ 9:15ಗೆ ಫಂಕ್ಷನ್ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಬಟ್ ಸ್ವಲ್ಪ ಲೇಟ್ ಆಗೋಯಿತು. ಇನ್ನು ನಾನು ಹೋಗೋಷ್ಟರಲ್ಲಿ ಫ್ರೆಂಡ್ಸ್ಗಳೆಲ್ಲ ಬಂದಿದ್ದರು. ಕೆಲವರು ಡೆಕೋರೇಷನ್ ಕೂಡ ಸ್ಟಾರ್ಟ್ ಆಗಿತ್ತು. ಕೆಲವರು ಫ್ರೆಂಡ್ಸ್ ಕೂಡ ಬಂದು ಎಲ್ಲನೂ ಕೂಡ ರೆಡಿ ಮಾಡ್ತಾಯಿದ್ರು. ಸ್ವಲ್ಪ ಬೇಗ ಹೊರಡೋಣ ಅಂದ್ಕೊಂಡೆ ನಾನು ಕೂಡ. ಆದರೆ ನನ್ನ ಮಗುನಿಗೆ ಸ್ವಲ್ಪ ಜ್ವರ ಇದ್ದಿದ್ದರಿಂದ ಸೊ ಅವನನ್ನು ನೋಡಿಕೊಂಡು ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೋಗಿತ್ತು. ಇನ್ನು ಫಂಕ್ಷನ್ ಬಂದು ಅಂದರೆ ಚಿಕ್ಕರಸಿನಕೆರೆಯಲ್ಲಿದ್ದ ಛತ್ರದಲ್ಲಿ ಮಾಡಿದ್ದು. ಇಲ್ಲಿ ಫಂಕ್ಷನ್ಗಳು ನಡೆಯುತ್ತೆ, ಮದುವೆ ಅಥವಾ ನೆರವಿ ಏನಾದರೂ ಈ ಥರ ಫಂಕ್ಷನ್ಗಳಿದ್ದಾಗ ನಡೆಯುತ್ತೆ. ಸೊ ಇದನ್ನೇ ಸ್ವಲ್ಪ ಸ್ಪೇಸ್ ಎಲ್ಲ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಈ ಜಾಗನೇ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಇನ್ನು ನನ್ನ ಫ್ರೆಂಡ್ ಕೂಡ ದೀಪ ಬೆಳಗೋಕ್ಕೆ ಅಂತ ಹೇಳ್ಬಿಟ್ಟು ದೀಪದ ಸುತ್ತ ಎಲ್ಲ ಡೆಕೋರೇಷನ್ ಕೂಡ ಮಾಡ್ತಾಯಿದ್ರು. ಸೊ ನಾನು ಹೋಗೋಷ್ಟರಲ್ಲಿ ನಾನು ಸ್ವಲ್ಪ ಎಲ್ಲರೂ ಮಾತಾಡಿಸ್ಬಿಟ್ಟು ನನ್ನನ್ನು ಸ್ವಲ್ಪ ಡೆಕೋರೇಷನ್ ಮಾಡೋಕ್ಕೆ ಅದು ಇದು ಕೆಲಸಕ್ಕೆಲ್ಲ ನಾನು ಕೂಡ ಇನ್ವಾಲ್ವ್ ಆದೆ. ಸ್ವಲ್ಪ ಬೇಗ ಮಾಡ್ಕೊಂಡು ಬಿಡೋಣ, ಇನ್ನು ಸ್ವಲ್ಪ ಮಳೆ ಬರೋ ವರ್ಷದಲ್ಲಿ ಎಲ್ಲ ಫಂಕ್ಷನ್ ಕೂಡ ಮುಗಿಸ್ಕೊಂಡು ಬಿಟ್ಟರೆ ಹೋಗೋರ್ಗೂ ಬರೋರ್ಗೂ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾವು ಆದಷ್ಟು ಬೇಗ ಕೆಲಸ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಂಡ್ವಿ. ಇನ್ನೂ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಬರೋರಿದ್ದರು. ಸೊ ಅವ್ರು ಬರೋಷ್ಟರಲ್ಲಿ ಎಷ್ಟು ಬೇಗ ಕೆಲಸಗಳಾಗುತ್ತೋ ಅಷ್ಟು ಬೇಗ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಡೆಕೋರೇಷನ್ ಮಾಡೋಕ್ಕೆ ನಾನು ಕೂಡ ಹೆಲ್ಪ್ ಮಾಡಿಕೊಂಡೆ. ಇನ್ನು ಈ ಫಂಕ್ಷನ್ ಬಂದು ಒಂದು 2-3 ಬ್ಯಾಚ್ ಸೇರಿ ಮಾಡ್ತಿರೋದು. ಹುಡುಗರು ಹಿಂದಿನ ದಿನ ರಾತ್ರಿನೇ ಇನ್ನು ಅಡುಗೆ ವ್ಯವಸ್ಥೆ ಎಲ್ಲ ಮಾಡಿಸಿದ್ವಿ ಅಲ್ವಾ. ಹಿಂದಿನ ದಿನ ರಾತ್ರಿನೇ ಎಲ್ಲನೂ ಕೂಡ ಐಟಮ್ಗಳೇನೇನು ಬೇಕು, ಚೇರ್ಗಳಾಗಿರ್ಬೋದು, ಮೈಕ್ ವ್ಯವಸ್ಥೆ ಆಗಿರ್ಬೋದು ಅಥವಾ ಊಟಕ್ಕೆ ರಿಲೇಟೆಡ್ ಐಟಮ್ಗಳಾಗಿರ್ಬೋದು ಎಲ್ಲನೂ ಕೂಡ ಹಿಂದಿನ ದಿನ ರಾತ್ರಿನೇ ಎಲ್ಲನೂ ರೆಡಿ ಮಾಡಿದರು. ಇನ್ನು ನಾವು ಹುಡುಗಿರು ಬೇಗನೆ ಬಂದು ಸ್ವಲ್ಪ ಡೆಕೋರೇಷನ್ ಏನೇನಿದೆ ಅಂದರೆ ರಂಗೋಲಿಯಿಂದ ಹಿಡ್ದು ಈ ಥರ ಚಿಕ್ಕ ಪುಟ್ಟ ಕೆಲಸಗಳು ಏನೇನಿದೆ ಅದನ್ನು ನಾವು ಮಾಡ್ತಿದ್ವಿ. ಇನ್ನು ನಮಗಿನ್ನ ಜೂನಿಯರ್ ಕೂಡ ಹೊರಗಡೆ ರಂಗೋಲಿ ಬಿಡೋದು ಅದನ್ನು ಕೂಡ ಜೂನಿಯರ್ಗಳು ಎಲ್ಲ ಮಾಡ್ತಿದ್ರು. ಇನ್ನು ಇಷ್ಟೆಲ್ಲ ಆದಮೇಲೆ ನಾನು ಸ್ವಲ್ಪ ತಿಂಡಿ ಮಾಡ್ಕೊಂಡು ಬಿಡೋಣ, ಇನ್ನು ಫಂಕ್ಷನ್ನು ಮಧ್ಯಾಹ್ನ ಮುಗಿಯೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿರಲ್ಲ. ಸೊ ಹಾಗಾಗಿ
ತಿಂಡಿ ಮಾಡೋಕ್ಕೂ ಕೂಡ ನಾವು ಹೊರಟ್ವಿ. ಇನ್ನು ತಿಂಡಿ ಮಾಡಿಕೊಂಡು ನಾವು ಹೊರಟಿದ್ದೆ ನಮ್ಮ ಸ್ಕೂಲ್ ಕಡೆಗೆ. ತುಂಬಾ ಖುಷಿಯಾಗುತ್ತೆ. ಸುಮಾರು ವರ್ಷಗಳೇ ಆಗಿಬಿಟ್ಟಿತ್ತು ನನ್ನ ಸ್ಕೂಲ್ ಹತ್ರ ಬಂದು. ಆವಾಗ ಕಾಲೇಜ್ಗೆ ಹೋಗ್ತಿದ್ದಾಗ ಯಾವಾಗಲಾದ್ರು ಒಂದಿನ ಹೋಗ್ತಿರ್ಬೇಕಾದ್ರೆ ಬಂದು ವಿಸಿಟ್ ಕೊಟ್ಟು ಹೋಗ್ತಿದ್ವಿ. ಇವಾಗಂತೂ ಕೆಲಸ ಅಂತ ಸೇರ್ಕೊಂಡ್ಮೇಲೆ, ಮದುವೆ ಅಂತ ಆದಮೇಲೆ ಈ ಕಡೆ ಬರೋಕ್ಕೆ ಫ್ರೀನೇ ಸಿಗ್ತಿರ್ಲಿಲ್ಲ. ನನಗಂತೂ ಫುಲ್ ಖುಷಿ ಆಯಿತು. ಇದು ಬಂದು ನಮ್ಮ ಸ್ಕೂಲ್ ಎಂಟ್ರೆನ್ಸ್, ಚಿಕ್ಕರಸಿಂಕೆರೆ ಪ್ರೌಢಶಾಲೆ ಅಂತ. ನಾವು ಬಂದು 1 to 7 ನಮ್ಮ ಊರಲ್ಲೇ ಓದಿದ್ದು. ಹೈಸ್ಕೂಲು ಅಂದರೆ 8th 9th 10th ಇಲ್ಲಿ ಚಿಕ್ಕರಸಿಂಕೆರೆಯಲ್ಲಿ ಓದಿದ್ದು. ತುಂಬಾ ಖುಷಿಯಾಗುತ್ತೆ. ಇದನ್ನಂತೂ ನಾವಂತೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಇಲ್ಲಿ ನಾವು ಹೋಗ್ತಿದ್ದಂಗೆ ಇವಾಗ ಸ್ಟಡಿ ಮಾಡ್ತಿರೋ ಹುಡುಗರು ರಂಗೋಲಿ ಎಲ್ಲ ಬಿಡ್ತಿದ್ರು. ಇದನ್ನೆಲ್ಲ ನೋಡ್ತಿದ್ರೆ ನಾವು ಹೈಸ್ಕೂಲ್ ಓದ್ತಿರ್ಬೇಕಾದ್ರೆ ಯಾವುದಾದ್ರೂ ಫಂಕ್ಷನ್ ಬಂದಾಗ ಈ ಥರ ರಂಗೋಲಿ ಬಿಡ್ತಿದ್ದೇ ನೆನಪಾಗುತ್ತೆ. ಈ ಕ್ಷಣಗಳನ್ನಂತೂ ನಾವು ಎಷ್ಟೇ ಕೋಟಿ ದುಡ್ಡು ಕೊಟ್ರು ನಾವು ಮತ್ತೆ ನಮಗೆ ಈ ಕ್ಷಣ ಸಿಕ್ಕಲ್ಲ. ಇವಾಗಲೂ ಬಿಡ್ಬೋದು ನಾವು ರಂಗೋಲಿ ಆಗಿರ್ಬೋದು, ಬೇರೆ ಆಟಗಳು ಎಲ್ಲನೂ ಕೂಡ ಆಡ್ಬೋದು ಸ್ಕೂಲಲ್ಲಿ. ಆದರೆ ನಮಗೆ ಮತ್ತೆ ಈ ಬಾಲ್ಯ ಅನ್ನೋದು ನಮಗೆ ಸಿಗಲ್ಲ. ಇದು ಬಂದು ನಮ್ಮ HM ರೂಮು. ಇದನ್ನೆಲ್ಲ ನೋಡ್ತಿದ್ರೆ ನಿಜವಾಗ್ಲೂ ನಮ್ಮ ಹಳೆ ಕ್ಷಣಗಳು, ನಮ್ಮ ಹಳೆ ನೆನಪುಗಳೇ ತುಂಬಾ ನೆನಪಾಗುತ್ತೆ. ಇದು ಬಂದು ಅಡುಗೆ ಮನೆ. ಇಲ್ಲಿರೋ ಆಂಟಿಗಳು ಅಷ್ಟೇ, ನಾವು ಹೋದ ತಕ್ಷಣ ನಮ್ಮನ್ನ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಂತೇಳಿ. ನಮ್ಮ ಹೆಸ್ರುಗಳನ್ನೇ ಮರ್ತಿಲ್ಲ ಅವರು. ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ನಮ್ಮ ಹೆಸ್ರುಗಳನ್ನೆಲ್ಲ ಗುರುತಿಸಿ ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ಅಲ್ಲಲ್ಲೇ ಸಿಕ್ತಂಥ ಫ್ರೆಂಡ್ಸ್ಗಳ್ನೆಲ್ಲರೂ ಮಾತಾಡಿಸಿ ಸಿಕ್ಕಿರೋ ಟೈಮಲ್ಲೆಲ್ಲ ನಾವು ಸೆಲ್ಫಿ ತೊಗೊಳಕ್ಕೆ ಶುರು ಮಾಡಿದ್ವಿ. ಇನ್ನು ನಮಗಿನ್ನ 1 ವರ್ಷ 2 ವರ್ಷ ಜೂನಿಯರ್ ಸ್ಟೂಡೆಂಟ್ಸ್ ಕೂಡ ಬಂದಿದ್ದರು ಅಲ್ವಾ. ಅವರು ಕೂಡ ಸೆಲ್ಫಿ ಎಲ್ಲ ತೊಗೊಂಡು ಅವರು ಕೂಡ ಹಿಂದಿನ ದಿನಗಳನ್ನೆಲ್ಲನೂ ಮೆಲುಕು ಹಾಕ್ಕೊಂಡು ತುಂಬಾ ಖುಷಿಪಟ್ಟರು. ನಾವು ತುಂಬಾ ಖುಷಿಪಟ್ವಿ. ಇನ್ನು ಮೇಡಮ್ಮು ಸರ್ಗಳು ಎಲ್ಲರೂ ಕೂಡ ಅಂದರೆ ಬಂದ ತಕ್ಷಣ ಇಲ್ಲಿ ಡೈರೆಕ್ಟು ಹೈಸ್ಕೂಲ್ ಹತ್ರನೇ ಬಂದಿದ್ದರು. ಸೊ ಅವರೆಲ್ಲ ಸ್ವಲ್ಪ ಹೊತ್ತು ಮಾತಾಡ್ತಿದ್ರು. ಯಾಕಂತ ಹೇಳಿದ್ರೆ ಅವರು ಕೂಡ ತುಂಬ ವರ್ಷಗಳೇ ಆಗಿತ್ತು. ಕೆಲವರು ಬೇರೆ ಸ್ಕೂಲ್ಗಳಿಗೆಲ್ಲ ಟ್ರಾನ್ಸ್ಫರ್ ಆಗಿದ್ದರು. ಸೊ ಅವರು ಕೂಡ ಒಂದು ಕಡೆ ಸೇರಿರೋದ್ರಿಂದ ಅವ್ರಿಗೂ ಫುಲ್ ಖುಷಿಯಾಗಿತ್ತು. ಸೊ ಅವರು ಸ್ವಲ್ಪ ಮಾತಾಡ್ತಿದ್ರು. ಇನ್ನು ಅವ್ರನ್ನೆಲ್ಲರೂ ಕೂಡ ಅಂದರೆ ನಾವು ಫಂಕ್ಷನ್ ಮಾಡ್ತಿದ್ವಲ್ಲ ಛತ್ರ, ಸೊ ಅಲ್ಲಿಗೆ ಒಟ್ಟಿಗೆ ಕರ್ಕೊಂಡು ಹೋಗೋಕ್ಕೆ ನಾವು ಕೂಡ ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇನ್ನು ಸರ್ಗಳನ್ನ ಮತ್ತು ಮೇಡಮ್ಗಳನ್ನ ಕರ್ಕೊಂಡು ಹೋಗೋಕ್ಕೆ ಈ ಥರ ಸ್ಕೂಲ್ ಹುಡುಗರು ಕಡೆಯಿಂದ ಮುಂದೆಗಡೆ ಬ್ಯಾಂಡ್ ಸೆಟ್ ಎಲ್ಲ ಬಿಡ್ಕೊಂಡು ಹಿಂದೆಗಡೆ ಸರ್ರು ಮೇಡಮ್ನ ಕರ್ಕೊಂಡು ಹೋಗೋ ರೀತಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಒಂದೊಂದಕ್ಕೂ ಒಂದೊಂದು ಥರ ಚೆನ್ನಾಗಿರೋ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿದ್ವಿ. ಇನ್ನು ಅವ್ರುಗಳೆಲ್ಲ ಎಂಟ್ರಿ ಆಗ್ತಿದ್ದಂಗೆ ನಾವು ಮತ್ತು ಜೂನಿಯರು ಎಲ್ಲರೂ ಸೇರಿಕೊಂಡು ಅವ್ರ ಮೇಲೆ ಪುಷ್ಪಾರ್ಚನೆ ಮಾಡಿದ್ವಿ. ಎಲ್ಲರೂ ಕೂಡ ತುಂಬಾ ಖುಷಿಪಟ್ಟರು. ಮತ್ತು ಅವ್ರಿಗೆ ಸುಗಂಧರಾಜದ್ದು ಚಿಕ್ಕದು ಒಂದು ಹಾರ ಹಾಕಿ ಅವ್ರನ್ನ ಮುಂದೆ ಬರಮಾಡ್ಕೊಂಡ್ವಿ. ಮತ್ತು ಅವ್ರಿಗೆ ಎಂಟ್ರಿಲಿ ಆರತಿ ಬೆಳಗೋದ್ರ ಮೂಲಕ ಅವ್ರನ್ನ ಒಳಗಡೆಗೆ ಬರಮಾಡ್ಕೊಂಡ್ವಿ. ಟೀಚರ್ಸು ಮತ್ತು ಮೇಡಮ್ ಅಂತೂ ತುಂಬಾ ಖುಷಿಪಟ್ಟರು. ಇನ್ನು ಎಲ್ಲರೂ ಕೂಡ ಒಳಗಡೆಗೆ ಬಂದಾದಮೇಲೆ ನಾವು ಯಾವುದೇ ಒಂದು ಕಾರ್ಯಕ್ರಮನ ಶುರು ಮಾಡಬೇಕಾದ್ರೆ ನಾವು ಒಂದು ದೀಪ ಬೆಳಗೋದ್ರ ಮೂಲಕನೇ ಅಲ್ವಾ ಸ್ಟಾರ್ಟ್ ಮಾಡೋದು. ಅದೇ ಥರ ನಾವೂ ಕೂಡ ನಮ್ಮ ನೆಚ್ಚಿನ ಶಿಕ್ಷಕ ಮತ್ತು ಶಿಕ್ಷಕಿಯರಿಂದ ದೀಪ ಬೆಳಗೋದ್ರ ಮೂಲಕನೇ ನಾವು ಈ ಕಾರ್ಯಕ್ರಮನ ನಾವು ಸ್ಟಾರ್ಟ್ ಮಾಡಿದ್ವಿ. ನಮಗಂತೂ ಈ ಫಂಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಾಗಿಂದ ಹಿಡಿದು ಈವನ್ ನಾವು ಫಂಕ್ಷನ್ ಎಲ್ಲ ಮುಗಿಸಿ ಮನೆಗೆ ಬರೋವರೆಗೂ ಕೂಡ ಪ್ರತಿಯೊಂದು ಕ್ಷಣವೂ ಪ್ರತಿಯೊಂದು ಮೂಮೆಂಟು ನಾವು ತುಂಬಾ ಖುಷಿಪಟ್ಟು ಮಾಡಿದ್ವಿ. ಅಷ್ಟೇ ಎಂಜಾಯ್ ಕೂಡ ಮಾಡಿದ್ವಿ. ಅಷ್ಟೇ ತುಂಬ ಖುಷಿನೂ ಕೂಡ ಆಯಿತು. ಈ ಖುಷಿಗಂತೂ ನಾವು ಎಷ್ಟು ಬೆಲೆ ಕಟ್ಟಿದ್ರೂ ಕೂಡ ಸಾಧ್ಯವಾಗಲ್ತು. ಇನ್ನು ನಾನು ಮತ್ತು ನನ್ನ ಫ್ರೆಂಡ್ಸು ಎಲ್ಲ ಸೇರಿಕೊಂಡು ಹಚ್ಚೀವು ಕನ್ನಡದ ದೀಪ
ಅಂತ ಸಾಂಗ್ ಇದೆಯಲ್ಲ ಅದನ್ನು ಕೂಡ ಹಾಡಿದ್ವಿ. ತುಂಬಾ ಖುಷಿಯಾಯಿತು. ನಾವು 10th ಕನ್ನಡ ರಾಜ್ಯೋತ್ಸವ ದಿನ ಹಾಡ್ತಿದ್ದಂಥ ಸಾಂಗು ಇದು. ಅಷ್ಟೇ ಖುಷಿನೂ ಆಯಿತು. ಸುಮಾರು ಒಂದು 15 ವರ್ಷಗಳಾದಮೇಲೆ ನಾವು ಈ ಹಾಡನ್ನು ಹಾಡಿದ್ದು ಒಟ್ಟಿಗೆ ಎಲ್ಲರೂ ಸೇರಿ. ಏನೋ ಒಂಥರ ಈ ಸಾಂಗ್ ಹಾಡಬೇಕು ಅಂತ ಹೇಳಿದ್ರೆ ಫುಲ್ಲು ಮೈ ಕೂದಲೆಲ್ಲ ರೋಮಾಂಚನ ಆಗುತ್ತೆ. ಅದರಲ್ಲಿ ಏನೋ ಆ ಥರ ಆ ಸಾಂಗಲ್ಲಿದೆ. ನನಗಂತೂ ಫುಲ್ಲು ಖುಷಿಯಾಯಿತು. ನಾನು ಪ್ರತಿಯೊಂದು ಹಂತದಲ್ಲೂ ಹೇಳ್ತಾ ಇದ್ದೀನಿ, ಈ ಖುಷಿನ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗ್ತಿಲ್ಲ ಅಂತ, ಅಷ್ಟು ಖುಷಿ ಆಗ್ತಿತ್ತು ನನಗಂತೂ. ಇನ್ನು ಇದೆಲ್ಲ ಆದಮೇಲೆ ಅತಿಥಿ ಭಾಷಣ ಮತ್ತು ನಮ್ಮ ಸರ್ ಮೇಡಮ್ಗಳೆಲ್ಲ ಭಾಷಣ ಮಾಡಿದ್ದು ನನಗಂತೂ ತುಂಬಾ ಖುಷಿಯಾಯಿತು. ಇವ್ರು ಬಂದು ನಮ್ಮ HM. ನಾವಿದ್ದಂಥ ಟೈಮಲ್ಲಿ ಇದ್ದದ್ದು HM. ಇವಾಗ ಬೇರೆಯವರಿದ್ದಾರೆ. ಇವ್ರ ಮೇಡಮ್ನೂ ಕೂಡ ನಾನು ನೋಡಿ ಸುಮಾರು ಒಂದು 15 ವರ್ಷಗಳೇ ಆಗಿತ್ತು. ಒನ್ ಆಫ್ ಮೈ ಫೇವ್ರೆಟ್ ಟೀಚರ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ನಮ್ಮ ಸ್ಕೂಲ್ನ ನಡ್ಸ್ಕೊಂಡು ಹೋಗ್ತಿದ್ರು ಇವರು. ಮಕ್ಕಳಿಂದ ಬಹುಶಃ ಕರಿಬೇಕಂತ ಸಂದರ್ಭ ಇರೋರಿಗೆ ನಾನು ಒಬ್ಬರು ಮಾತ್ರ ಕಾಯ್ತೀನಿ. ವೇದಿಕೆ ಮೇಲೆ ಅಧಿಕಾರಿಕ ಮಂಡಳಿ ಸುಮಾರು 10 ವರ್ಷಗಳ ಕಾಲ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ಈಗ ಪದೋನ್ನತಿಯಿಂದ ಬಂದು ನಮ್ಮ ಇಲಾಖೆಯ ಶಿಕ್ಷಣಾಧಿಕಾರಿಗಳಾಗಿ ರಾಮನಗರ ಜಿಲ್ಲೆಯಲ್ಲಿ ಶಿಕ್ಷಣಾಧಿಕಾರಿಗಳ ಸೇವೆ ಸಲ್ಲಿಸತಕ್ಕಂಥ ಮಂಜುಳಾ ಮೇಡಮ್ರವರೇ ಹಾಗೂ ನನ್ನೊಡನೆ 8 ವರ್ಷಗಳ ಕಾಲ ಮುಖ್ಯ ಶಿಕ್ಷಕರಾಗಿ ನಿವೃತ್ತಿಯನ್ನು ಹೊಂದಿರತಕ್ಕಂಥ ವೆಂಕಟೇಶ್ವರವರೇ, ಪ್ರಸ್ತುತ ಈಗ ಸುಮಾರು 5 ವರ್ಷಗಳಿಂದ ಮುಖ್ಯ ಶಿಕ್ಷಕರಾಗಿ ಇವ್ರು ಬಂದು ನಮ್ಮ ಗಣಿತ ಟೀಚರು ದೇವರಾಜ್ ಸರು ಅಂತ. ಇವರು ಕೂಡ ನಮಗೆ ತುಂಬಾ ಇಷ್ಟ. ಇವರು ಕೂಡ ಅಷ್ಟೇ ಭಾಷಣದಲ್ಲಿ ನಮ್ಮ ಬಗ್ಗೆ ಆಗಿರ್ಬೋದು ಮತ್ತು ಹಳೆ ಸ್ಟೂಡೆಂಟು ಮತ್ತು ಇವಾಗಿರೋ ಸ್ಟೂಡೆಂಟ್ಗಳ ಬಗ್ಗೆ ಅವರ ಮನದಾಳದ ಮಾತುಗಳನ್ನ ಹಂಚ್ಕೊಂಡ್ರು. ನಮಗಂತೂ ತುಂಬಾ ಖುಷಿ ಆಯಿತು. ಇನ್ನು ಎಲ್ಲ ಟೀಚರ್ಸ್ಗೂ ಕೂಡ ನಾವು ಸನ್ಮಾನ ಕಾರ್ಯಕ್ರಮನೂ ಕೂಡ ಇಟ್ಕೊಂಡಿದ್ವಿ. ಸೊ ಅದನ್ನು ಕೂಡ ಇತ್ತು. ಆ ಕಾರ್ಯಕ್ರಮನೂ ಕೂಡ ಮುಗಿಸ್ಕೊಂಡ್ವಿ. ಇನ್ನು ನಮ್ಮ ಸ್ಕೂಲಲ್ಲಿ ಅಡುಗೆ ಮಾಡ್ತಿದ್ರಲ್ಲ ಆಂಟಿಯರು, ಅವ್ರಿಗೂ ಕೂಡ ನಾವು ಸನ್ಮಾನ ಕಾರ್ಯಕ್ರಮನ ಇಟ್ಕೊಂಡಿದ್ವಿ. ಅವರು ತುಂಬಾ ಖುಷಿಯಾಯಿತು ಅವ್ರಿಗೂ ಕೂಡ. ಅವ್ರ ಖುಷಿಲಿ ನಾವು ಕೂಡ ಖುಷಿಪಟ್ವಿ. ಇನ್ನು ಸ್ಕೂಲ್ಗೂ ಕೂಡ ಅಂದರೆ ನಮ್ಮ ಸ್ಕೂಲ್ಗೂ ಕೂಡ ಒಂದು ನೆನಪಿನ ಕಾಣಿಕೆ ಅಂತಲೂ ಕೊಟ್ವಿ. ಅಂದರೆ ಸ್ಕೂಲು ಅಧ್ಯಕ್ಷರು ಇರ್ತಾರಲ್ಲ ಅವ್ರ ಸಮ್ಮುಖದಲ್ಲಿ ಒಂದು ನೆನಪಿನ ಕಾಣಿಕೆ ಅನ್ನೋದನ್ನು ಕೊಟ್ವಿ. ತುಂಬಾ ಖುಷಿ ಆಗ್ತಿತ್ತು ಎಲ್ಲರನ್ನೂ ನೋಡಿ. ಇದೆಲ್ಲ ಆದಮೇಲೆ ನಾವು ಟೀಚರ್ಸ್ಗೆ, ಲೇಡಿ ಟೀಚರ್ಸ್ಗೂ ಕೂಡ ನಾವು ತಾಂಬೂಲ ಅನ್ನೋದನ್ನು ಕೊಟ್ವಿ. ಅಂದರೆ ಅರಿಶಿನ, ಕುಂಕುಮ, ಬಳೆ, ಸೋಗ್ಲಕ್ಕಿ ಎಲ್ಲನೂ ಕೂಡ ಕೊಟ್ವಿ. ಇದನ್ನಂತೂ ಮೇಡಮ್ಗಳು ಯಾರೂ ಕೂಡ ಊಹೆನೂ ಕೂಡ ಮಾಡ್ಕೊಂಡಿರಲಿಲ್ಲ. ಅವರಂತೂ ಫುಲ್ ಖುಷಿಯಾಗ್ಬಿಟ್ರು. ಈ ಥರ ಒಂದು ಸಾಂಪ್ರದಾಯಿಕವಾಗಿ ಮಾಡ್ತಾಯಿದ್ದೀರಾ ಅಂತ ಹೇಳಿ ಅವರಂತೂ ಫುಲ್ ಖುಷಿಯಾಗ್ಬಿಟ್ರು.
ಮಧ್ಯಾಹ್ನ ಊಟದ ವ್ಯವಸ್ಥೆನೂ ಕೂಡ ಮಾಡ್ಕೊಂಡಿದ್ವಿ. ಅಂದರೆ ಸ್ಟಾರ್ಟಿಂಗು ಮಶ್ರೂಮ್ ಪಲಾವ್ ಮಾಡಿ ರಾಯ್ತ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಬಟ್ ಲಾಸ್ಟಲ್ಲಿ ಮಶ್ರೂಮ್ ಪಲಾವ್ ಕ್ಯಾನ್ಸಲ್ ಆಗಿ ಡೈರೆಕ್ಟು ಅಡುಗೆನೇ ಮಾಡಿಸ್ಬಿಟ್ಟಿದ್ವಿ. ಅಂದರೆ ಪಲ್ಯ, ಅನ್ನ, ಸಾಂಬಾರು, ಅಂದರೆ ಒಂದು ಮದುವೆಲಿ ಯಾವ ಥರ ಅಡುಗೆ ಮಾಡಿರ್ತಾರೆ ಆ ಥರ ಅಡುಗೆ ಮಾಡಿಸಿದ್ವಿ. ಪೂರಿ, ಅದಕ್ಕೆ ಗೊಜ್ಜು, ಸಾಂಬಾರು, ಮಜ್ಜಿಗೆ, ಬಾಳೆಹಣ್ಣು, ಹಪ್ಳ, ಉಪ್ಪಿನಕಾಯಿ ಮತ್ತು ಸ್ವೀಟು ಎಲ್ಲನೂ ಕೂಡ ಮಾಡಿಸಿದ್ವಿ. ಊಟದ ವಿಚಾರದಲ್ಲೂ ಅಷ್ಟೇ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಅಂದರೆ ಈ ಮದುವೆಗಳಲ್ಲಿ ಫಂಕ್ಷನ್ಗಳಲ್ಲಿ ಮಾಡ್ತಾರಲ್ಲ ಅದೇ ಟೇಸ್ಟ್ ಇತ್ತು. ಎಲ್ಲರೂ ಕೂಡ ಖುಷಿಯಿಂದ ಇಷ್ಟಪಟ್ಟು ತಿಂದ್ವಿ. ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿಕೊಂಡು ಹರಟೆ ಎಲ್ಲ ಹೊಡ್ಕೊಂಡು ಮೇಡಮ್ಮು ಸರ್ರು ನಮ್ಗಳ ಬಗ್ಗೆ ಎಲ್ಲ ವಿಚಾರಿಸ್ತಿದ್ರು. ಎಲ್ಲಿದ್ದೀರಾ, ಏನು ಕೆಲಸ ಮಾಡ್ತಿದ್ದೀರಾ ಅಂತ. ಸೊ ಇಷ್ಟರೆಲ್ಲ ಟೈಮ್ ಆಲ್ರೆಡಿ 3:30-4 ಗಂಟೆ ಆಗಿಬಿಟ್ಟಿತ್ತು. ಮಳೆನೂ ಕೂಡ ತುಂಬಾ ಬರ್ತಿತ್ತು. ಸೊ ಸರ್ರು ಮೇಡಮ್ಮು ಎಲ್ಲ ಹೋದಾದ್ಮೇಲೆ ನಾವು ಕೂಡ ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಸ್ವಲ್ಪ ಐಸ್ ಕ್ರೀಮ್ ಮಿಕ್ಕಿತ್ತು ಅದನ್ನು ಕೂಡ ತಿಂದ್ಕೊಂಡು ಫುಲ್ಲು ಎಂಜಾಯ್ ಮಾಡಿದ್ವಿ. ನಿಜವಾಗ್ಲೂ ಮನೆಗೆ ಹೋಗೋಕ್ಕೆ ಬೇಜಾರಾಗ್ತಿತ್ತು. ಆದರೂ ವಿಧಿ ಇಲ್ಲ, ಹೋಗಲೇಬೇಕಲ್ವಾ. ನನ್ನ ಮಗುಂಗೂ ಕೂಡ ಹುಷಾರಿರಲಿಲ್ಲ. ನಾನು ಸ್ವಲ್ಪ ಬೇಗನೆ ಹೊರಟ್ಬಿಟ್ಟೆ. ನಾನಂತೂ ಈ ದಿನನ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮೆಮೊರಿಯಬಲ್ ಆಗಿತ್ತು ಈ ದಿನ. ಮತ್ತು ಕೆಲವೊಂದು ವೀಡಿಯೋಗಳು ನನಗೆ ಸಿಕ್ಕಿಲ್ಲ, ಕೆಲವೊಂದು ವೀಡಿಯೋಗಳು ಸಿಕ್ಕಿದೆ. ನನಗಂತೂ ಫುಲ್ ಖುಷಿನೇ ಆಯಿತು. ನಾನು ಅಂತಲ್ಲ, ನಮ್ಮ ಟೀಚರ್ಸ್ಗಳಾಗಿರ್ಬೋದು, ನನ್ನ ಫ್ರೆಂಡ್ಸ್ಗಳಾಗಿರ್ಬೋದು, ನಮ್ಮ ಜೂನಿಯರ್ಗಳಾಗಿರ್ಬೋದು ತುಂಬಾ ಖುಷಿಪಟ್ಟರು. ಫ್ರೆಂಡ್ಸ್, ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್.